ಸರ್ ನಿಮ್ಮ ಭಾಗಕ್ಕೆ ರೈತರು ಒಂದು ಕನ್ನಂಬಾಡಿ ಅತಿ ಬೇಗನೆ ಈ ಸರಿ ತುಂಬಿದ್ರು ಕೂಡ ಕಳೆದ 2 ವರ್ಷಗಳಲ್ಲಿ ಮಳೆ ಕೊರತೆ ಇದ್ದು ಮತ್ತು ನಮ್ಮ ರೈತರು ಹಲವಾರು ಕೆರೆಗಳಲ್ಲಿ ಹೂಳೆತ್ತಿರ್ತಕ್ಕಂಥ ಮತ್ತು ಅದರ ಜೊತೆಯಲ್ಲೇ ಈಗ ಮೇಲ್ಭಾಗದಲ್ಲಿ ರೈನ್ ಕಾಂಟ್ರಿಬ್ಯೂಷನ್ ಅಂದರೆ ಮಳೆ ಒಂದು ಸಹಮತ ನಮ್ಮ ಜೊತೆ ನೀರು ಕುಡಿದ ಕಡೆಗೆ ನೀರು ಕುಡಿತಾ ಇದೆ. ಜೊತೆಗೆ ಏನಾಗಿದೆ, ನಮ್ಮ ರೈತರು ಸಹಜವಾಗಿ ನೀರಿನ ಆಸೆ ಮೇಲ್ಭಾಗದಲ್ಲಿ ಸಾಕಷ್ಟು ಸೈಫನ್ಗಳು ಹಾಕೊಂಡಿದ್ದಾರೆ. ಅವ್ರಿಗೇನಾದ್ರು ಪರ್ಯಾಯ ಮಾರ್ಗನ ನಾವು ಸೂಚಿಸ್ತಿಲ್ಲ ಅಂತಂದರೆ ಈ ರೈತರನ್ನ ಕೆಳಭಾಗದ ರೈತರು ವಿರೋಧ ಕಟ್ಕೊಳ್ಳೋಣ. ವಾಸ್ತವದಲ್ಲಿ ನಾವು ಮಂಡ್ಯದ ಒಂದು ಜನಪ್ರತಿನಿಧಿಗಳು ಒಂದನ್ನು ನಾವು ಆಲೋಚನೆ ಮಾಡಬೇಕು. ಮೊದಲನೇ ಆದ್ಯತೆ ನೀರಾವರಿ ಅಚ್ಚುಕಟ್ಟು ಕೊಟ್ಟು, ಎರಡನೇದು ಅವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥೆನ ಮಾರ್ಪಾಟು ಮಾಡ್ತಕ್ಕಂಥ ಜವಾಬ್ದಾರಿನಲ್ಲಿ ನಾವು ಈಗ ನಮ್ಮ ಕೊನೆ ಭಾಗದಲ್ಲಿ ಮದ್ದೂರು ಮಳವಳ್ಳಿ 2 ಭಾಗದಲ್ಲಿ ಇವತ್ತು ಹೋಟ್ಲಿಗೆ ನೀರಿಲ್ಲ. ಇನ್ನು 1.5 ತಿಂಗಳಾಯಿತು ಕನ್ನಂಬಾಡಿದ್ದು, ಹೋಟ್ಲಿಗೆ ನೀರಿಲ್ಲ. ನಾವು ಅವ್ರಿಗೆ ಉತ್ತರ ಕೊಡೋಕ್ಕಾಗಿಲ್ಲ. ಒಂದು ಕಡೆ ನೀವು ಮಾಧ್ಯಮದ ಮುಖಾಂತರ ತಮಿಳುನಾಡಿಂದ ಸಮುದ್ರಕ್ಕೆ ನೀರು ಸೇರ್ತು, ನೀವು ಮಾಹಿತಿ ಆಧಾರದ ಮೇಲೆ ನೀವು ಮಾತಾಡ್ತೀವಿ. ರೈತರು ನಮ್ಮನ್ನು ಏನು ಪ್ರಶ್ನೆ ಮಾಡ್ತಾರೆ, ಕನ್ನಂಬಾಡಿನೂ ತುಂಬದೆ ನದಿನಲ್ಲಿ ತಮಿಳುನಾಡಿಗೆ ಹೋಗಿ ಸಮುದ್ರಕ್ಕೂ ಸೇರ್ತದೆ, ನಮ್ಮ ಮಳವಳ್ಳಿಗೆ ನೀರು ಇರೋಲ್ಲ, ಏನಿಲ್ಲ MLA ಮಾಡ್ತಿದ್ದೀವಿ ನಾವು ಅಂತಾರೆ. ಅದರ ವಾಸ್ತವದ ಚಿತ್ರಣನ ನಾವು ಯಾರಿಗೆ ಹೇಳೋಕೆ ಹೋದ್ರೆ ಅವ್ರು ಕೇಳೋಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಕಾವೇರಿ ನೀರಾವರಿ ನಿಗಮದ MD ಅವರು ಮಹೇಶ್ ಅವರು ಮತ್ತು ನಮ್ಮ ಚೀಫ್ ಇಂಜಿನಿಯರು ವೆಂಕಟೇಶ್ ಅವರು ಮತ್ತು ಎಲ್ಲ ಸೂಪರಿಂಟ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆಯಲ್ಲಿ ಮೇಲ್ಭಾಗದಿಂದನೇ ಬರೋಣ ಅಂತ ಲೋಕಭವನಿ ಅಕ್ವಾಡಕ್ಟ್ ಹತ್ರ ಹೋಗಿ ಅಲ್ಲಿ ನಾವು ಸಫಿಷಿಯೆಂಟ್ ನೀರು ಅಲ್ಲಿ ಬರ್ತಾಯಿದ್ವಿ. ಅದಾದಮೇಲೆ ಮಾಡರ್ನೈಸೇಷನ್ ಆಫ್ ಕ್ಯಾಲ್ನಟ್ಟು ಹುಲಿಕೆರೆ ಟನಲ್ ತನಕ ಬಂದಿದೆ. ಅಲ್ಲಿ ನಾವು ಏನು ನಮ್ಮ ಕ್ರೌನ್ ಮೇಲ್ಪಟ್ಟು ಎಷ್ಟು ನೀರು ತಗೋಬೋದು ಅದು ಒಂದು 5 ಅಡಿ ಮೇಲೆ ತಗೋತಾ ಇದ್ವಿ. ನಾವು ವೆಲಾಸಿಟಿ ಕ್ರಿಯೇಟ್ ಆಗಿದೆ. ಆದರೆ ನಮ್ಮಲ್ಲಿ ಏನಾಗಿದೆ, ಈ ಭಾಗದಲ್ಲಿರ್ತಕ್ಕಂಥ ರೈತರುಗಳು ತಮ್ಮ ಒಂದು ಜವಾಬ್ದಾರಿನಲ್ಲಿ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಒಂದು ಕೆಳಭಾಗಕ್ಕೆ ಗೇಜ್ ಬರದೇ ಇರ್ತಕ್ಕಂಥದ್ದು ಇಷ್ಟಾಗಿ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನು ನಮ್ಮ ಚೀಫ್ ಇಂಜಿನಿಯರು ಮತ್ತು MD ಅವ್ರ ಜೊತೆಲಿ ಕೂತ್ಕೊಂಡು ಈಗ ಮಂಡ್ಯ ಹತ್ತಲೋ ಅಥವಾ ಸುತ್ತಕಟ್ಟೆ ಹತ್ರ ಕೂತು ಮಾತಾಡ್ತೀವಿ. ಈ ಸಮಸ್ಯೆಗೆ ಒಂದು 10-15 ದಿವಸ ಮೇಲ್ಭಾಗದವರು ಸ್ವಲ್ಪ ಅನುಸರಿಸ್ಕೊಂಡ್ರೆ ಕೆಳಭಾಗದವರು ತೃಪ್ತಿಯಾಗಿ ಮೇಲ್ಭಾಗಕ್ಕೂ ಸಂತೃಪ್ತಿಯಾಗಿ ಪೂರ್ಣ ನೀರಾವರಿ ಅವಧಿನ ಉಪಯೋಗಿಸ್ಕೋಬೋದು. ಯಾವಾಗ ಎಲ್ಲರೂ ಆ ಥರ ಪಡ್ತಾರೆ ಅವಾಗ ಯಾರಿಗೂ ಅನುಕೂಲ ಆಗೋಲ್ಲ, ಯಾರೂ ತೃಪ್ತಿ ಆಗೋಲ್ಲ. ಆ ಪ್ರಶ್ನೆ ಇದೆ. ಆದರೆ ಎಲ್ಲರೂ ಮಂಡ್ಯದ ರೈತರೇ. ನಾವು ಇವ್ರಿಗೆ ಪರವಾಗಿ ಮಾತಾಡೋದು ತಪ್ಪು, ಅವ್ರಿಗೆ ವಿರುದ್ಧವಾಗಿ ಮಾತಾಡೋದು ತಪ್ಪು, ಅಥವಾ ಅವ್ರ ಪರವಾಗಿ ಮಾತಾಡೋದು ಇವ್ರ ವಿರುದ್ಧವಾಗಿ ಮಾತಾಡೋದು ತಪ್ಪಿದೆ. ಒಂದು ಹೊಸ ಮಾರ್ಪಾಟನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಮಂಡ್ಯದಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ಗೆ ನಾವು ಬರೀ ಇಂಜಿನಿಯರ್ಗಳಿಗೆ ಪ್ರಶ್ನೆ ಮಾಡೋದ್ರ ಜೊತೆಗೆ ನಮ್ಮ ರೈತರಿಗೆ ಮತ್ತು ವಿಶೇಷವಾಗಿ ಹೊಸ ಯೋಜನೆಗಳ ಜೊತೆಯಲ್ಲಿ ಅಥವಾ ಹೊಸ ನಾಲಾ ಆಧುನೀಕರಣದ ಜೊತೆಯಲ್ಲಿ ಇದಕ್ಕೆ ಪರಿಹಾರ ಕಂಡುಕೋಬೇಕಾಗಿದೆ. ಅದನ್ನು ನಾನು ಇನ್ನೂ 2-3 ಕಡೆ ಹೋಗಿಲ್ಲ. ಅದಾದಮೇಲೆ ಸುತ್ತಕಟ್ಟೆ ಹತ್ರ ಪೂರ್ಣ ಪ್ರಮಾಣದಲ್ಲಿ ಹೇಳ್ತೀನಿ. ನೀವು ಯಾರು ಫ್ರೀ ಇದ್ದರೆ ಸುತ್ತಕಟ್ಟೆ ಗೇಜ್ ಇವಾಗ ಇಲ್ಲೆಲ್ಲ ನೋಡಿದ್ವಲ್ಲ, ಇಲ್ಲಿ ಎಷ್ಟು ನೀರಿದೆ, ಸುತ್ತಕಟ್ಟೆ ಹತ್ರ ಹೋದಾಗ ಎಷ್ಟಿದೆ ನೀರು. ಅಲ್ಲಿ ಮದ್ದೂರು ಮತ್ತು ಮಳವಳ್ಳಿಗೆ ನೀರು ಹೋಗತಕ್ಕಂಥ ಜಾಗ, ನರಸೀಪುರಕ್ಕೆ ಹೋಗ್ತಕ್ಕಂಥ ಜಾಗ, 3 ತಾಲೂಕು ಹೋಗ್ತಕ್ಕಂಥ ಜಾಗದಲ್ಲಿ ನೀರಿನ ಮಟ್ಟ ಎಷ್ಟು ಕುಸಿದಿದೆ. ಹಾಗಾಗಿ ರೈತರ ಸಮಸ್ಯೆ ಏನಿದೆ ನಿಮ್ಗೆ ಅರಿವಾಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ತುರ್ತಾಗಿ ಬಂದು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಇದನ್ನು ಮಾತಾಡಿ ಇವರೆಲ್ಲರಿಗೂ ಹೇಳೋದು ಪ್ರಯುಕ್ತ ನನ್ನನ್ನು ಇಲ್ಲೆಲ್ಲ ಕರ್ಕೊಂಡು ಈಗ ಅದನ್ನು ನಾನು ಇವಾಗ ಸ್ಟೇಟ್ಮೆಂಟ್ ಮಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ. ನಾನು ಮಂಡ್ಯದಾನೆ, ಅವರು ಮಂಡ್ಯದವರು. ಆಮೇಲೆ ಕನ್ನಂಬಾಡಿ ಯಾರಪ್ಪನ ಮನೆ ಸುದ್ದಿ ಇಲ್ಲ, ಎಲ್ರಿಗೂ ಹಕ್ಕಿದೆ. ಆದರೆ ನನ್ನ ರೈತರ ಭಾಗದಲ್ಲಿ ಅವ್ರಿಗಾಗ್ತಾ ಇರ್ತಕ್ಕಂಥ ಅನ್ಯಾಯದ ವಿಚಾರವಾಗಿ ಸರಿಪಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾದ ಕ್ಷಣಕ್ಕೆ ನಾನು ಮಂಡ್ಯದವನಾಗಿ, ಪಾಂಡವಪುರದವ್ರು ಬೇರೆ, ಶ್ರೀರಂಗಪುರದವ್ರು ಬೇರೆ ಕರ್ತಾರೆ, ಅವ್ರಿಗೂ ನಾವು ಸಹಮತವನ್ನು ವ್ಯಕ್ತಪಡಿಸ್ಕೊಂಡು ಈ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈ ನಾಲೆಗಳಲ್ಲಿ ಹೂಳು ಎತ್ತಿಲ್ಲ ಅನ್ನೋಂಥದ್ದು ಕೂಡ ಒಂದು ಆರೋಪ ಬರ್ತಾ ಇದೆ. ಹಾಗಾಗಿ ಈಗ ಒಂದು ತಿಳ್ಕೊಳ್ಳಿ, ಕಳೆದ 5 ವರ್ಷ ಅಂದರೆ ನಮ್ಮ ಸರ್ಕಾರ ಬರೋದಕ್ಕೂ ಮೊದಲಿಂದ 5 ವರ್ಷ ಕನ್ನಂಬಾಡಿ ಮತ್ತು ನಾಲೆಗಳ ವಿಚಾರದಲ್ಲಿ ನಾವು ವಿರೋಧ ಪಕ್ಷ ಅಂತಬಿಟ್ಟು ದೂರ ಅದಕ್ಕೆ ಹೋಗೋದು ಬೇಡ. ಯಾವುದೇ ನಾಲಾ ಆಧಾರಿತ ಕಾಮಗಾರಿಗಳನ್ನ ಕೈಗೊಳ್ಳದೇ ಇರ್ತಕ್ಕಂಥ ಅನುದಾನ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದು ಇವತ್ತು ಏಕಾಏಕಿ 1.25 ವರ್ಷದಿಂದ ನಾವು ಹಣನೂ ಬಿಡುಗಡೆ ಮಾಡಿ ಟೆಂಡರು ಮಾಡಿ ಈ ನೀರಾವರಿ ಸಮಯನೂ ಬಿಟ್ಕೊಂಡು ಬೇರೆ ಟೈಮಲ್ಲಿ ಕೆಲಸ ಮಾಡಬೇಕಾದ್ರಿಂದ ಅಕ್ಯುಮುಲೇಟೆಡ್ ಪ್ರಾಬ್ಲಮ್ ಈಗ 7-8 ವರ್ಷದ ಪ್ರಾಬ್ಲಮ್ ಒಂದು ಸತಿ ಬಿದ್ದಿದೆ.
ಈ 7-8 ವರ್ಷದ ಪ್ರಾಬ್ಲಮ್ಗೆ ಈಗ ನಾವು ಇನ್ನೊಂದು ಕಡೆ ಬಟ್ ತೋರ್ಸಕ್ಕೆ ಕೂತ್ಕೊಳ್ಳೋದ್ರ ಬದಲು ನಮ್ಮ ಕೆಲಸ ಏನು ಮಾಡೋಣ, ಹಿಂದೆ ಏನು ಲೋಪ ಆಗಿತ್ತು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಸರ್, ಈ ನಾಲೆಗಳ ಕಾಮಗಾರಿ ಹಿಂದಿನ ಸರ್ಕಾರ ಕೊಟ್ಟಿದ್ದ ಅನುದಾನ ಏನಾಯ್ತು ಸರ್? ಅದೇನು ಉಪಯೋಗ ಆಯ್ತಾ ಇಲ್ಲ? ಈಗ ಬಿಡುಗಡೆ ಆಗಿದ್ರೆ ತಾನೆ ಕೊಟ್ಟಿದ್ದು ಅನ್ನೋದು. ಈಗ ಮಂಡ್ಯಕ್ಕೆ 8,000 ಕೋಟಿ ಕೊಟ್ಟಿದ್ವಿ ಅಂತ ಹೇಳಿದ್ರು, 8 ರೂಪಾಯಿ ಇಲ್ಲ. ಬೊಮ್ಮಾಯಿ ಅವರು 4,000 ಕೋಟಿ ಕೊಟ್ಟದನ್ನ 1 ರೂಪಾಯಿ ಇಲ್ಲ. 12,000 ಕೋಟಿ ಮಂಡ್ಯಕ್ಕಿಲ್ಲ ಅಂತಂದಮೇಲೆ ಮಂಡ್ಯದಲ್ಲಿ ಏನು ಬಂದಿತ್ತು ಅಂತ ನೀವೇ ಊಹೆ ಮಾಡ್ಕೋಬೋದು, ನಾನೆಲ್ಲ ಮಾತಾಡ್ಬೇಕು. ಅಂದರೆ ಅವ್ರ ಸ್ಟೇಟ್ಮೆಂಟಿಗೆ ಮಾತ್ರ ಸೀಮಿತ ಆಗಿದೆ ಅಂತ. ದಾಖಲೆನೆಲ್ಲ ಸಿಕ್ಕುತ್ತಲ್ಲ ನಿಮಗೆ, ನಾನೇನು ಹೇಳ್ಬೇಕಲ್ಲ, ಸರ್ಕಾರದ ದಾಖಲೆ ಸಿಗುತ್ತೆ. ಏನಾದ್ರು ಹಣ ಬಿಡುಗಡೆ ಆಗಿದ್ರೆ ಬಂದಂಥ ಹಣ ಮಂಡ್ಯಕ್ಕೆ ಎಲ್ಲಿ ತಲುಪಿದೆ, ಯಾವ ಇಲಾಖೆಗೆ ತಲುಪಿದೆ ಹೇಳ್ಬೇಕಲ್ಲ. ಏನಿದೆ ಬರೀ ಸ್ಟೇಟ್ಮೆಂಟು, ಜನಗಳನ್ನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾತಾಡೋದು. ಸರ್, ಜನಗಳಿಗೆ ಬೇರೆ ಮೆಸೇಜ್ ಹೋಗುತ್ತೆ, ಅವ್ರು ದುಡ್ಡು ಕೊಡ್ತೀವಿ ಅಂತ ದುಡ್ಡು ಕೊಟ್ಟಿಲ್ಲ ಅಂತಾರೆ. ಯಾವ್ದು ಐ ಆಮ್ ಆನ್ ರೆಕಾರ್ಡ್. ನಾನು ಯಾವುದು ಇಲ್ಲಿ ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ. ಯಾವಾಗ ಎಷ್ಟೆಷ್ಟು ಹಣ ಬಿಡುಗಡೆ ಆಗಿತ್ತು ಹೇಳಿ. ಇದೇ ನಮ್ಮ ಇವತ್ತಿನ MP ಅವರು, ಕೇಂದ್ರ ಸಚಿವರು, ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಾಗ 8,000 ಕೋಟಿನ ನಾನು ಮಂಡ್ಯ ಕೊಟ್ಟಿದ್ದೀನಿ ಅಂತಂದರು. ಅದಾದಮೇಲೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು. BJP ಸರ್ಕಾರದವರು ನಾನು ಕೊಟ್ಟಿದ್ದಂಥ ಮಂಡ್ಯ ಕೊಟ್ಟಿದ್ದಂಥ ಅನುದಾನನ ಕೊಡಲಿಲ್ಲ, ಬಿಡುಗಡೆ ಮಾಡಲಿಲ್ಲ, ಅದನ್ನು ಹಿಂಪಡ್ಕೊಂಬಿಟ್ರು ಅಂತ. ಆಗಿದ್ಮೇಲೆ ಅದು ಬಂತು ಅಂತ ಹೇಳೋಣ. ಅದಕ್ಕೆ ನಾನು ಐ ಆಮ್ ಆನ್ ರೆಕಾರ್ಡ್ ಅಂತ ಹೇಳ್ತೇನೆ. ಬೊಮ್ಮಾಯಿ ಅವರು ಕೊಟ್ಟದ್ದು ಇಲಾಖೆಗೆ ಬಂದಿಲ್ಲ, ಎಲ್ಲಿಂದ ಹೇಳೋಣ ನಾವು? ಸರ್, ಇನ್ನೊಂದು ಕಡೆ ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಾಗ ಅಂದರೆ ಮೂಡ ಕೇಸ್ ಬಗ್ಗೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ಪ್ರಾಸಿಕ್ಯೂಷನ್ ಕೊಟ್ಟಿದೆ, ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ. ನೋಡಿ, ಘನತೆವೆತ್ತ ನ್ಯಾಯಾಲಯದ ಬಗ್ಗೆ ನಮಗೆಲ್ಲರೂ ಅಪಾರವಾದ ಗೌರವ. ಒಂದು ಘನವೆತ್ತ ರಾಜ್ಯಪಾಲರನ್ನು ರಾಜಕೀಯವಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ದನಿ. ರಾಜಭವನವನ್ನು ರಾಜಕಾರಣಕ್ಕೆ ಯಾಕೆ ಉಪಯೋಗಿಸ್ತಾರೆ? ಹಲವಾರು ಪ್ರಕರಣಗಳು ಚಾರ್ಜ್ ಶೀಟ್ ಆಗಿರ್ತಕ್ಕಂಥವ್ರು ರಾಜ್ಯಪಾಲರ ಮುಂದೆ ಇತ್ತು. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಪಾತ್ರವೇ ಇಲ್ಲ, ಮುಖ್ಯಮಂತ್ರಿ ಪತ್ರವೂ ಇಲ್ಲ, ಮುಖ್ಯಮಂತ್ರಿ ಫೋನೂ ಇಲ್ಲ, ಮುಖ್ಯಮಂತ್ರಿ ಬೇಡಿಕೆನೂ ಇಲ್ಲ, ಅಥವಾ ಮುಖ್ಯಮಂತ್ರಿ ಆದೇಶನೂ ಇಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಸುಮ್ಮನೆ ಬೆಟ್ ಮಾಡಿ ತೋರಿಸಿದ್ರೆ ಎಲ್ಲಿದೆ ಆ ವಿಚಾರ? ಈಗ ನನ್ನ ಹೆಂಡತಿ ಏನಾದ್ರು ತಪ್ಪು ಮಾಡಿದ್ರೆ ನಾನು ಹೊಣೆಗಾರನಾಗ್ತೀನ? ಇಲ್ಲಿ ಅವ್ರ ಹೆಂಡತಿನೂ ತಪ್ಪು ಮಾಡಿ